ನಾನು ಮಾಸ್ತಿಗುಡಿ ಜೈಲಿಂದ ಬಂದ ತಕ್ಷಣವೇ ಅವನ್ನ ಎತ್ತಿಸ್ಬಿಡ್ತಾ ಇದ್ದೆ, ಅವನ್ನ ಮುಗಿಸ್ಬಿಡ್ತಾ ಇದ್ದೆ. ಅವನು ಎಲ್ಲಿದ್ದಾನೆ ಅವನು ಹಂಗೆ ಅಂದ್ಬಿಟ್ಟು ಕೆಟ್ಟ ಮಾತದಲ್ಲಿ ತುಂಬ ಕೆಟ್ಟ ಮಾತದಲ್ಲಿ ಬೈದಿದ್ದಾನೆ. ನಾನು ತಿರ್ಗಿ ರಿಪೀಟು ನಾನು ಮಾಡ್ಬೋದಾಗಿತ್ತು. ಯಾಕಂದ್ರೆ ನನಗಾಗಿದ್ದು ಇಲ್ಲಿ ಚೇಂಬರ್ ಇದೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ, ನಮ್ಮ ಒಕ್ಕೂಟ ಇದೆ, ನಮ್ಮ ಯೂನಿಯನ್ ಇದೆ, ಅದ್ರ ಮುಖಾಂತರ ಹೋಗೋಣ ಅಂದ್ಬಿಟ್ಟು ನಾನು ಇವಾಗ ಚೇಂಬರ್ಗೂ ಲೆಟ್ರ್ ಕೊಟ್ಟಿದ್ದೀನಿ, ನಮ್ಮ ಯೂನಿಯನ್ಗೂ ಲೆಟ್ರ್ ಕೊಟ್ಟಿದ್ದೀನಿ, ಪ್ರೊಡ್ಯೂಸರ್ ಅಸೋಸಿಯೇಷನ್ಗೂ ಕೊಟ್ಟಿದ್ದೀನಿ, ಇದು ಮಾಡಿದ್ದೀನಿ. ಯಾಕಂದರೆ ಇವನು ಆವಾಗಲೇ ಸ್ಕೆಚ್ ಆಗ್ತಾವನು. ಮಾಸ್ತಿಗುಡಿಲಿ ನಾನು ಅವನ್ನ ಎತ್ತಿದ್ಬಿಡ್ತಾ ಇದ್ದೆ. ನಾನು ತುಂಬ ಮಾತಾಡಿದ್ದಾನೆ ಚಾನಲಲ್ಲಿ ಅಂದರೆ ಇವರು ಅನಿಲು ಮತ್ತು ಉದಯ್ ತೀರೋಗ್ಬಿಟ್ರಲ್ಲ ಅವ್ರ ಬಗ್ಗೆ ನಾನು ಸೇಫ್ಟಿ ಕೊಡ್ಬೋದಾಗಿತ್ತು ಹಿಂಗೆ ಅಂತ ಮಾತಾಡಿರೋದು ಅಷ್ಟೇ. ಅದನ್ನೇ ಇವನು ಬೇರೆ ತಪ್ಪಾರ್ಥ ತಿಳ್ಕೊಂಡು ಇವನು ನನ್ನನ್ನು ಎತ್ತಿಸ್ಬಿಡ್ತೀನಿ ಅಂತ ಈಗಲೂ ಅಷ್ಟೇ ಎಲ್ಲಿದ್ದಾನೆ ಅವ್ರು ಯಾವಾಗ ಬರ್ತಾನೆ ಅನ್ನೋದು ವಿಷಯ ಕೊಡು ಹಂಗೆ ಹಿಂಗೆ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದಾನೆ, ಕೊಲೆ ಹಾಗಾದ್ರೆ ಇವನ ಉದ್ದೇಶ ಏನು ನಾನು ಕೇಳ್ತಿರೋದು, ನಿಜ ಕೇಳ್ತಾ ಇರೋದು. ಫೈರ್ ಫೈಟ್ ಮಾಡಿರೋದು ಪ್ರಭುದೇವನವ್ರು ಕರೆದಿದ್ದಾರಾ ಅಥವಾ ಪ್ರಭುದೇವರು ಫೈರ್ ಫೈಟಿಗೆ ಕರೆದಿಲ್ಲ ಅಂತಂದರೆ ನಾನು 100% ಸಾರಿ ಕೇಳ್ತೀನಿ, ತಪ್ಪಾಯಿತು ಅಂತಲೇ ಕೇಳ್ತೀನಿ. ಅದು ಅವನು ತಪ್ಪಿಟ್ಕೊಂಡು ಅವನು 14 ವರ್ಷದಿಂದ ಅವನು ಬೆಳೆದು ಇವತ್ತೊಂದು ದಿನ ನಾಳೆ ದಿನ ನಾನು ಹಿಂದಿ ಮಾಡ್ತಾಯಿದ್ದೆ, ನಾನು ತೆಲುಗು ಮಾಡ್ತಾಯಿದ್ದೆ, ಅದು ಮಾಡ್ತೇನೆ, ನನ್ನ ಕ್ರೆಡಿಟ್ ಇಟ್ಕೊಂಡು ಯಾಕೆ ಇದು ಮಾಡ್ತಾನೆ? ನನಗೆ ನ್ಯಾಯ ಬೇಕು ಅಷ್ಟೇ ನಾನು ಕೇಳ್ತಾ ಇರೋದು.